Hello guys, I'm Ibrahim, Physical Director, PFS State College. Welcome to another episode of Eat and Minds. ಇವತ್ತಿನ ಟಾಪಿಕ್ ಯಾವುದೇ ಒಂದು ಗೇಮ್, ಇವನ್ ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಶಟಲ್, ಬ್ಯಾಡ್ಮಿಂಟನ್, ಇಲ್ಲಾಂದರೆ ಜಿಮ್ ಆಗಲಿ, ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ಗ್ರೌಂಡ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಅಂದರೆ ಯಾವುದೋ ಒಂದು ಗೇಮ್ ಆಡಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ಟ್ರೆಚಿಂಗ್ ಎಕ್ಸಸೈಸ್, ಗ್ರೌಂಡ್ ಎಕ್ಸಸೈಸ್ ಎಲ್ಲ ತುಂಬ ಇಂಪಾರ್ಟೆಂಟ್. ಸೊ ಇವತ್ತಿನ ಟಾಪಿಕ್ ಅಂದರೆ ಯಾವ ಗೇಮ್ ಆಡಲಿಕ್ಕಿಂತ ಮುಂಚೆ ನಾವೊಂದು ಎಕ್ಸಸೈಸ್ ಮಾಡ್ತೀವಲ್ಲ, ಅದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಯಾವ ರೀತಿ ಮೊದಲನೇದಾಗಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮೇಲೆಯಿಂದ ಬರಬೇಕು. ಫಸ್ಟ್ ಡೌನ್, ಅಪ್, side, change, ಆಮೇಲೆ ಸೈಡ್ ವೈಸ್ ರೊಟೇಷನ್, ಸೈಡ್ ವೈಸ್, ಅಪ್ ಅಂಡ್ ಡೌನ್, ಓಕೆ. ನೆಕ್ಸ್ಟ್ ಹ್ಯಾಂಡ್ ರೊಟೇಷನ್, backward, front back, sidewise, arch, now like that, sideways, back, inside, change, side, back, inside, change. Next, inside, full structure, sidewise, change, alternative edge, one leg, more, change, next high knee, fast, slow, then fast, slow. Okay, this is the thing. And this touching. ಇದೇ ರೀತಿ ದಿನಾಲು ಯಾವುದೇ ಒಂದು ಗೇಮ್ ಆಡಲಿಕ್ಕೆ ಹೋಗುವಾಗ ಇದೇ ರೀತಿ ವಾರ್ಮ್ ಅಪ್ ಅಂದರೆ ಗ್ರೌಂಡ್ ಎಕ್ಸಸೈಸ್ ಹೇಳ್ಬೋದು, ವಾರ್ಮ್ ಅಪ್ ಅಂತ ಹೇಳ್ಬೋದು.
ಈ ಥರ ಮಾಡಿ ಹೋದರೆ ನಮಗೆ ಇಂಜುರೀಸ್ ಕಮ್ಮಿ ಆಗುತ್ತೆ. ಆಮೇಲೆ ಜಾಯಿಂಟ್ ಪೈನ್ ಆಗಲಿ ಇಲ್ಲ ಗ್ರೋಯಿಂಗ್ ಪೈನ್, ಮಸಲ್ಸ್ ಕ್ರ್ಯಾಂಪ್ ಆಗೋದು ಈ ಥರ ಯಾವ ರೀತಿಯೂ ಇರೋದಿಲ್ಲ. ಸೊ ಯಾವತ್ತೂ ಒಂದು ಗೇಮ್ ಮಾಡಲಿಕ್ಕೆ ಹೋಗೋದ ಈ ಥರ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ನೀವು ಹೋಗ್ಬೋದು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಕಾಣೋಣ. ಬಾಯ್.